ಮಾಡ್ಕೋಬೇಕ್ರಿ. ഇരുളല്ലു ಬೆಳಕೆಲ್ಲು ನಿನ್ನ ಕಣ್ಣ ಕಾಂತಿಯಲ್ಲೇ ನಿನ್ನಂತವನ್ನ ನಾನು ನೋಡಿ ಹೆಂಗೆ ಮಾಡಿದಾರ ಅಂತಂತೀರಿ. ಸೂಪರ್ ನೋಡ್ರಿ ಎತ್ತಿನ ಗಾಡಿ ಎತ್ತುಗಳು ಮ್ಯಾಗ ರೈತದಾನ. ಹೆಸರಿ ಸಿಸ್ಟರ್ ನಿಮ್ಮ ಹೆಸರು? ನಮಸ್ಕಾರ ಕರ್ನಾಟಕ. ನಮಸ್ಕಾರ. ಇವತ್ತು ನಾ ಎಲ್ಲಿ ಬಂದಿನ ಅಂತಂದ್ರೆ ವಿಜಯಪುರ ಒಳಗೆ ಕೃಷಿ ಮೇಳ ನಡ್ಲಿಕತ್ತದ. ಬರ್ರಿ ಹೆಂಗೆ ನಡಿಗತ್ತ ಅಂತ ತೋರಿಸ್ತೀನಿ. ಯಾರಾದ್ರೂ ಹೊಸ ನೋಡಿರ್ತೀನಿ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ವಲ್ಪ ನಾ ಬರೋದು ಭಾಳ ಲೇಟ್ ಆಯ್ತು, ಯಾಕಂತಂದ್ರೆ ಸ್ವಲ್ಪ ಕೆಲಸ ಇತ್ತು, ಅದ್ರ ಸಲುವಾಗಿ. ಒಳಗೆ ಎಂಟ್ರಿ ಆಗೋದಕ್ಕೆ ಎಷ್ಟೊಂದು ಜನ ಅದಾರಂತ ನೋಡ್ರಿ. ಒಳಗೆ ಟೈಮ್ 4:30 ಆಗತ್ತಂದ್ರೂ ಇಷ್ಟೊಂದು ಜನ ಅದಾರ ನೋಡ್ರಿ. ರಿಜಿಸ್ಟ್ರೇಷನ್ ಮಾಡ್ಕೋದಿದ್ದಂಗೆ ಕಾಣಿಸ್ತಾ. ಫಸ್ಟಿಗೆ ನನ್ನ ಹೆಸರು ಆಕಾಶ್ ದಿವಾನ್ಜಿ. ಫಸ್ಟಿಗೆ ಮಾಡ್ಕೊಳ್ಬೇಕೇನ್ರಿ ರಿಜಿಸ್ಟ್ರೇಷನ್? ಇಲ್ಲ ಮಾಡ್ಕೋಬೇಕ್ರಿ. ಓಕೆ ರೀ. ನಮ್ದು ಗುಲ್ಬರ್ಗ. ನಾ ಒಬ್ಬನೇ ಇದ್ದೀನಿ ರೀ. ಥ್ಯಾಂಕ್ಸ್ ರೀ. ನಂದು ಕಲಬುರ್ಗಿ. ಇದು ಮಾಹಿತಿ ಕೇಂದ್ರ ಇದ್ದಂಗೆ ಕಾಣಿಸ್ತಾ. ಫಸ್ಟ್ ಏಡ್ ಇದ್ದಿರ್ಬೇಕು. JSS ಹಾಸ್ಪಿಟಲ್ ಕಡಿದಿದ್ದಂಗೆ ಕಾಣಿಸ್ತದ. ಬರ್ರಿ. ಓಕೆ, ನಾವು ಎಂಟ್ರಿ ಆಗೋದಕ್ಕೆ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಫಸ್ಟಿಗೆ ನೋಡ್ರಿ, ಇಲ್ಲಿ ಇದ್ರ ಸಾಮಾನ್ಯ ಮಾರಾಗತ್ತಾರ, ಜೋಗರ್ ಸಾಮಾನ್ಯ ತರ ಏನಂತಾರೆ, ಕಿವೇನ್ ರಿಂಗ್ಸ್ ಅಂತ ಮಾರಾಗತ್ತಾರ. ಇಲ್ಲಿ ಚಪ್ಪಲ್ ಅದಾವ ನೋಡ್ರಿ ಅಣ್ಣಾರು. ಒಂದ್ ಜೋಡಿಗೆ ಅಷ್ಟ್ರಿ? 700 ಹೇಳಿಕೆ 1500. ಇಲ್ಲ ನಾವು ಹಾಕೊಳ್ರಿ. ಇಲ್ಲಿ ಬಂದ ಬಳಿಕ ಯಾಕಡೆ ಹೋಗ್ಬೇಕಂತ ಗೊತ್ತಾಗಲ್ಲ. ಯಾವ ಸೈಡ್ ಹೋಗೋದ್ರ ಏನ್ ಬರ್ತದ ಫೇಲ್ ಆಗ್ಯದ ನನಗೆ. ಬರ್ರಿ ನೋಡಮ್ ಒಳಗೆ ಎಂಟ್ರಿ ಆಗಾಮ. ಗ್ಲೌಸ್, ಹ್ಯಾಂಡ್ ಗ್ಲೌಸ್ ಅದಾವ, ಹತ್ತಂತವೆಲ್ಲ. ಇಲ್ಲಿ ನೋಡಿ ಚಪ್ಪಲ್ ಟ್ರಯಲ್ ಮಾಡಕತ್ತಾರ. ಈಗ ಬಂದ ಬಳಿಕ ಎಲ್ಲಿ ತಿರುಗಾಡ್ಬೇಕಂತ ಗೊತ್ತಾಗಲ್ಲ. ಬರ್ರಿ ನೋಡಮ್ ಒಳಗಡೆ ಹೋಗಮ್ಮ. ಇಲ್ಲೇನೋ ಫಲ ಇದು ಅದಂತ ನರ್ಸರಿ ಇದ್ದಂಗೆ ಕಾಣಿಸ್ತಾ. ಬರೀ ಈ ಕಡೆ ನೋಡ್ಕೊಂಡು ಆ ಕಡೆ ಹೋಗಮ್ಮ. ಫಲ ಪುಷ್ಪ ಪ್ರದರ್ಶನ. ಇವೆಲ್ಲ ಗಿಡಗಳು ಅದಾವ. ಬರ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಮ್ಮ. ಬೀಟ್ರೂಟ, ತಿಪ್ಪೆ ಹೀರೆಕಾಯಿ, ಮೆಣಸಿನಕಾಯಿ, ಹೀರೆಕಾಯಿ ಎಲ್ಲ ಅದಾವ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ, ಬಟಾಟಿ, ಬೆಳ್ಳುಳ್ಳಿ ನೋಡ್ರಿ. ಇದೇನು? ಸಿರಿಧಾನ್ಯ ನಮ್ಮ ಕರುನಾಡು. ಜೋಳ ಕಟ್ಟಿರ್ತಾರ, ಬಾರ್ಲಿ, ಹಣ್ಣಿನ ಜಾಮ್ ಅಂತ ನೋಡಿದು. ಓಕೆ, ಇದು ಮಸ್ತ್ ಮಾಡ್ಯಾರ ನೋಡ್ರಿ. ಇಲ್ಲಿ ಎತ್ತಿನ ಗಾಡಿ, ಎತ್ತುಗಳು ಮ್ಯಾಗ ರೈತದಾನ. ಮ್ಯಾಗ ಎತ್ತಿನ ಬಂಡಿ ಮಾಡಿದ ನೋಡ್ರಿ, ಕಬ್ಬಿನಲ್ಲಿ ಭಾರಿ ಮಸ್ತ್ ಮಾಡಿದಾರ. ಇಲ್ಲೆಲ್ಲ ತರಕಾರಿಗಳು ಇರ್ತಾರ. ಕ್ಯಾಬೇಜ, ಅಣಬೆ ಬಗ್ಗೆ ಒಂದು ವಿಡಿಯೋ ಮಾಡಿದ, ಹೋಗಿ ನೋಡಿಲ್ಲ ನೋಡ್ರಿ. ಬ್ರೊಕ್ಕೋಲಿ, ಹೂಕೋಸು ನೋಡ್ರಿ. ಈ ವಿಡಿಯೋ ಹಾಗೆ ಮತ್ತು ಒಂದೊಂದು ಸಪ್ರೇಟ್ ಬರ್ತಿರ್ತಾವ. ಎಲ್ಲ ಕೂಡಿ ಬರಲ್ಲ. ಹೀರೆಕಾಯಿ, ದಾಳಿಂಬೆ, ಕರ್ಬೂಜ, ಅನಾನಸ್, ಹಣ್ಣು, ಹಣ್ಣು, ನಲ್ಲಿಕಾಯಿ. ಇಲ್ಲಿ ನೋಡ್ರಿ ಕಲ್ಲಂಗಡಿ ಒಳಗೆ ಯಾವ ರೀತಿ ಚಿತ್ರ ಬಿಡಿಸಿದಾರ ತನಕರೆ ನೋಡ್ರಿ. ಎಷ್ಟು ಮಸ್ತ್ ಕಾಣಿಸ್ಕತ್ತ ನೋಡ್ರಿ. ರೈತನ ಚಿತ್ರ ಅದ ಮತ್ತು ಸಿಂಹ ಇದ್ದಂಗೆ ಕಾಣಿಸ್ತದ. ಹೂವಿಂದು ಇದು ಏನೋ ಥರದ ಇಣಿಚಿ. ಈಗ ಇವರು ನಮ್ಮೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರ ಚಿತ್ರ ಬಿಡಿಸ್ಯಾರ. ಸ್ವಾಮಿ ವಿವೇಕಾನಂದದ್ದು. ಇದು ಯಾರು ಅಂತ ಗೊತ್ತಾಗಲಿಲ್ಲ ನನಗೆ. ಮ್ಯಾಗಿಂದು ಬಸವಣ್ಣವ್ರ ಚಿತ್ರ ಐತಿ. ಇದು ಬಸವಣ್ಣವ್ರ ಚಿತ್ರ ಆ ಸೈಡ್ ಐತಿ. ಗಣಪತಿ ಚಿತ್ರ, ಶಿವನ ಚಿತ್ರ ಅದು ಯಾರ್ದಂತ ಗೊತ್ತಾಗಲಿಲ್ಲ. ಗೌತಮ್ ಬುದ್ಧರ್ದು ಐತಿ. ಅಂಬೇಡ್ಕರ್ ಸರ್ದೊಬ್ಬರದ್ದು ಬಿಡಿಸಿದ್ರೆ ಚಲೋ ಅನಿಸ್ತಿತ್ತು ನನಗೆ. ಅವ್ರದ್ದು ಇದ್ದಿರ್ಬೋದು, ನನಗೂ ಗೊತ್ತಾಗಲಿಲ್ಲ ಅಷ್ಟೇ. ಓಕೆ, ನನಗಂತೂ ಒಂಥರ ಮಸ್ತ್ ಅನಿಸ್ತು ನೋಡ್ರಿ. ಇದು ಇಬ್ರಾಹಿಂ ರೋಜಾ ನೋಡ್ರಿ. ಇದು ನಾವು ಇಲ್ಲಿಂದ ಒಳಗೆ ಎಂಟ್ರಿ ಆಯ್ತು. ಸರೌಂಡಿಂಗ್ ಸೇಮ್ ಹಿಂಗೆ ಐತಿ. ಇಬ್ರಾಹಿಂ ರೋಜಾ ಭಾರಿ ಬಿಡಿಸಿದಾರ. ಇದು ಯಾರು ರೆಡಿ ಮಾಡ್ಯಾರ ಅಂತೇಳಿ ಇಲ್ಲಿ ಹೆಸರು ಬರ್ದಿಲ್ಲ ನೋಡ್ರಿ. ಈಗ ಭಾರಿ ಇದು ಮಾಡ್ಯಾರ. ನಾನು ನಿಮ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಈಗ ಬ್ರೋ ಇದು ಯಾರು ಮಾಡಿದ್ರಲ್ಲ ಮಸ್ತ್ ಮಾಡಿದ್ರು ನೋಡ್ರಿ. ಇದು ಈ ಸೈಡ್ ಬಂದು ಇದೇ ರೀತಿ ಅದ, ಈ ಕಡೆ ಇದೇ ರೀತಿ ಅದ, ಒಳಗಡೆ ಹಿಂಗೆ ಅದ ನೋಡ್ರಿ. ಎಲ್ಲಿದೆ ತೋರ್ಸಕತ್ತೀನಿ ಇಬ್ರಾಹಿಂ ರೋಜಾ ನೋಡಿದ್ರೆ ಅಂತ ಅನ್ಕೋತೀನಿ. ಬಿಜಾಪುರ ಒಳಗೆ ಇದ್ರ ಒಂದು ಹಿಸ್ಟ್ರಿ ಪ್ಲೇಸ್ ಅಂತ ಹೇಳ್ಬೋದು ಬಿಜಾಪುರದು. ಓಕೆ, ಅದಾಗ್ಬೇಕು ನೆಕ್ಸ್ಟ್ ಬಂದಿವತ್ತಂದ್ರೆ ಸಿದ್ದೇಶ್ವರ ವನ್ಯ ಜೀವ ವೈವಿಧ್ಯ ಪಾರಂಪರಿಕ ತಾಣ ಅಂತ ಮಾಡಿದ್ರು. 1495 ಎಕರೆ ಒಳಗೆ ಅದಂತ ನೋಡ್ರಿದು. ಓ ಇದು ನನಗೆ ಈಗ ಗೊತ್ತೈತದು. ಅದು ಇದು ನೋಡೋಣ ಗೊತ್ತೈತೆ ನನಗೆ. ಇದು ಏನಪ್ಪ ನೆನಪಲ್ಲಾಗ್ಯದಲ್ಲಪ್ಪ. ಅದು ಪ್ಲೇಸೇ ನೆನಪರಾಗ್ಯದ ನೋಡಿ. ಈಗ ಅಲ್ಲೇ ತಿರುಗಾಡ್ತೀವಿ ಚಂತನ. ಭೂತ್ನಾಳ್ ಕೆರೆ ಬಲ್ಲಿ ಬರ್ತೈತೆ ನೋಡ್ರಿ. ಅದು ನೆನಪರಾಗ್ಯದ ಬರ್ರಿ. ಭೂತ್ನಾಳ್ ಕೆರೆ ಬಲ್ಲಿ ಬರ್ತೈತೆ. ಅಷ್ಟು ನೆನಪರ್ಲಾಗ್ಯದ ನನಗೆ. ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಯಾವುದಂತಂದ್ರೆ ಶಿವಗಿರಿಯಲ್ಲಿರುವಂಥ ಶಿವನ ಮೂರ್ತಿನೇ ಇಲ್ಲಿ ತಂದು ಇಳಿಸ್ದಂಗೆ ಆಗ್ಯದ. ಭಾರಿ ಮಸ್ತ್ ಮಾಡ್ಯಾರ.
ನನಗೆ ಒಂಥರ ಖುಷಿ ಆಗ್ಲತ್ತದ. ಬರೀ ಶಿವನ ದರ್ಶನ ಪಡ್ಕೊಂಡ್ ಬಿಡ್ರಿ. ಇದೇ ನೋಡು ಶಿವನ ಮೂರ್ತಿ, ಶಿವಗಿರಿಯಲ್ಲಿರುವಂಥ ಶಿವನ ಮೂರ್ತಿ ಈ ರೀತಿ ಮಾಡಿದ್ದಾರೆ ನೋಡ್ರಿ, ಭಾರಿ ಮಾಡಿದಾರ ನೋಡ್ರಿ. ಇದು ಯಾರು ಚಿತ್ರ ಬಿಡಿಸಿದ್ರಿ, ಯಾರು ಇದು ಮಾಡಿದ್ರಲ್ಲ, ಮಸ್ತ್ ಮಾಡಿದಿರಿ ನೋಡು, ಸೂಪರ್ ಫ್ಯಾಂಟಾಸ್ಟಿಕ್ ಬ್ರೋ. ಯಾರು ಬಿಡಿಸಿದ್ರಲ್ಲ, ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿರಿ. ಅದಾದ ಬಗ್ಗೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಂಬರ್ರಿ. ಇದು ಯಾವುದಂತಂದ್ರೆ ಜಗಜ್ಯೋತಿ ಬಸವೇಶ್ವರದ್ದು ವಿಮಾನ ನಿಲ್ದಾಣ ಈ ರೀತಿ ಮಾಡಿದ್ದಾರೆ ನೋಡ್ರಿ. ಏರ್ಪೋರ್ಟ್ ನೋಡ್ರಿ, ಇದು ನಮ್ಮ ಬಿಜಾಪುರದ್ದು ಏರ್ಪೋರ್ಟ್ ಅಂತ ಹೇಳ್ಬೋದು. ಶ್ರೀ ಜಗಜ್ಯೋತಿ ಶ್ರೀ ಬಸವೇಶ್ವರ ಏರ್ಪೋರ್ಟ್ ವಿಜಯಪುರ. ಮಸ್ತ್ ಮಾಡಿದಾರೆ ನೋಡ್ರಿ. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಜಯಪುರದ ಗೋಲ್ ಗುಮ್ಮಟ ಭಾರಿ ಮಸ್ತ್ ಮಾಡಿದಾರೆ. ಸರ್ಪಲ್ ಹಿಡಿದು ಹಂಗೆ ಥೇಟ್ ಅದೇ ನೋಡಪ್ಲೆ ಆಲಾಗತ್ತದ. ಬರೀ ನಾನು ನಿಮ್ಗೆ ತೋರಿಸ್ತೀನಿ. ಇದೇ ನೋಡ್ರಿ ವಿಜಯಪುರದ ಗೋಲ್ ಗುಮ್ಮಟ ಯಾವ ರೀತಿ ಅಂತ ನೋಡ್ರಿ. ಇಲ್ಲಿ ತೋಪ್ ಐತಿ, ಇದೆಲ್ಲ ಮೈದಾನ ಅದ, ಸೇಮ್ ಹಿಂಗೆ ಅದ. ಅದು ಎಲ್ಲ ಬಿಡ್ರಿ ಇಲ್ಲಿ ನೋಡಿ ಸರ್ಪಲ್ ಸ್ನೇಕ್ ಹಂಗೆ ಮಾಡಿಟ್ಟಿದಾರ, ಭಾರಿ ಮಾಡಿದಾರ. 4 ಗುಮ್ಮಟ ಇತ್ತು ನೋಡೋಕೊಂಥರ ನಾವು ಏನು ಗೋಲ್ ಗುಮ್ಮಟದಾಗೆ ನೋಡೋಗತ್ತೀನೋ ಅಂತ ಅನಿಸ್ತದ. ನಾವು ಹೊರಗಿಂದ ಗೇಟ್ ಹೊರಗೆ ನಿಂತು ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಸೇಮ. ನೋಡಿ ಹೆಂಗೆ ಮಾಡಿದಾರ ಅಂತಂತಾರೆ. ಯಾರು ಮಾಡಿದಾರಲ್ಲ ಮಸ್ತ್ ಮಾಡಿರಿ. ಬಟ್ ಅವ್ರ ಹೆಸರು ಹಾಕಿಲ್ಲ, ಅವ್ರ ಹೆಸರು ಮೆನ್ಷನ್ ಮಾಡ್ತಿದ್ದ, ಅವ್ರಿಗೆ ಕ್ರೆಡಿಟ್ ಹೋಗ್ತಿತ್ತು. ಯಾರೇ ಮಾಡಿದ್ರು ಮಸ್ತ್ ಮಾಡಿರಿ, ಖುಷಿ ಆಯಿತು ನೋಡಿ. ಅದಾದ ನೆಕ್ಸ್ಟ್ ಬಂದಿವತ್ತಂದ್ರೆ ಇಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಮಾಡಿದ್ದಾರೆ ನೋಡ್ರಿ, ಆವತ್ತಿ ಮಾಡಿದಾರ ತನಕರೆ. ಕೃಷಿ ಮಹಾವಿದ್ಯಾಲಯ ವಿಜಯಪುರ ತೋಟಗಾರಿಕೆ ನೋಡ್ರಿ ಎಷ್ಟು ಮಸ್ತ್ ಅದ ತನಕರೆ. ಸಿದ್ದೇಶ್ವರಪ್ಪ ಸಿದ್ದೇಶ್ವರ ಗುಡಿನೇ ಐತೆ ನೋಡ್ರಿ, ಸೇಮ ದರ್ಶನ ಪಡ್ಕೊಂಡ್ಬಿಟ್ರಿ. ಇದೆಲ್ಲ ಭಾರಿ ಮಾಡಿದಾರೆ, ಸೇಮ್ ಹಾಗೆ ಕಾಣಿಸ್ಕತ್ತ ನನಗಂತೂ. ನೋಡ್ರಿ ಈಗ ಸಿದ್ದೇಶ್ವರ ಗುಡಿನೇ ಇಲ್ಲೇ ಬಂದು ಇಳ್ದಂಗೆ ಆಗ್ಯದ, ಸೂಪರ್. ಇದು ಹೋಲ್ ನೋಡ್ರಿ, ಇದು ಇದೇನಂತಂದ್ರೆ ಇದು ಫಲಪುಷ್ಪ ಪ್ರದರ್ಶನ ಕೃಷಿ ಮೇಳದು 2025-26 ನೋಡ್ರಿ. ಇದು ಎಲ್ಲ ನೋಡ್ಕೊಂಬಂದ್ರೆ ಸಾಲು ಮರದ ತಿಮ್ಮಕ್ಕನ ಒಂದು ಭಾವಚಿತ್ರ ಇಟ್ಟಿದ್ದಾರೆ ನೋಡ್ರಿ. ನೋಡಕತ್ತಿರ್ಬೇಕು ಹೆಂಗೆ ಅದ ತನಕ ಭಾರಿ ಮಾಡಿದಾರೆ. ಇದು ಒಂದು ಇದ್ರ ಮೇಲೆ ಬಿಡಿಸಿದ್ದಾರೆ. ಅದು ಬಿಟ್ಟು ನೋಡಿ ಎಲ್ಲ ಇದು ಬಿಟ್ಟಿದ್ದಾರೆ, ಬೊಕ್ಕೆಗಳು ರೆಡಿ ಮಾಡಿ ಇಟ್ಟಿದ್ದಾರೆ. ಬರೀ ಈಗ ಹೊರಗೆ ಹೋಗಮ್ಮ, ಮತ್ತೊಂದು ಕಡೆ ಹೋಗಮ್ಮ ಬರ್ರಿ ಈಗ. ಶ್ರೀ ಸಿಸ್ಟರ್, ನಿಮ್ಮ ಹೆಸರು ರೀ? ಓಕೆ ಥ್ಯಾಂಕ್ ಯು ಸೋ ಮಚ್ ರೀ, ಖುಷಿ ಆಯ್ತು ರೀ. ಸ್ನೇಹಿತರೆ, ಇವಾಗ ನಾನು ಪ್ರೆಸೆಂಟ್ ನಿಮ್ಗೆ ಇದ್ರೊಳಗಡೆ ಏನಂತಂದು ತೋರಿಸಿನಿ. ನೆಕ್ಸ್ಟ್ ಬೇರೆ ಕಡೆ ಹೋಗಂಬರಿ, ಟೈಮ್ ಇಲ್ಲ, ಅದ್ರ ಸಲುವಾಗಿ ಸ್ಪೀಡ್ ಹೋಗತ್ತೀನಿ. ನಾನು ಭಾಳ ಲೇಟ್ ಮಾಡಿ ಬಂದೀನಿ, ಅದ್ರ ಸಲುವಾಗಿ. ಹೊಸ್ದಾಗಿ ಯಾರಾದರೂ ವಿಡಿಯೋ ನೋಡಿರ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವೆ. ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿರಿ. ಟಾಟಾ, ಬಾಯ್ ಬಾಯ್, ಲವ್ ಯು.